ಸರ್ ಇವಾಗ ಓನ್ಲಿ ಎರ್ಟಿಗಾ ಸಿಎನ್ಜಿ ಗೆ ಎಷ್ಟು ಲೋನ್ ಆಗಬಹುದು ಸರ್? ಒಂದು 80% ಲೋನ್ ಸರ್ ನಿಮಗೆ ಇದಕ್ಕೆ 9,50,000 ಕೊಟ್ಟು ಮಾಡ್ತಿದ್ವಿ. ಒಂದು 7 ಲಕ್ಷ ಅಂತ 7 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಲೋನ್ ಆಗುತ್ತೆ. ಲೋನ್ ಮಾಡ್ಕೊಡ್ತೀವಿ. ಸೊ ಇದು ಶಿಫ್ಟ್ ಡಿಸೈರ್ 2017 ಮಾಡಲು 4,50,000 ಕೊಟ್ಟು ಮಾಡ್ತಿದೀವಿ. ಒಂದು 4,30,000 ಮಾಡ್ಕೊಡ್ತೀವಿ. 2016 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಇದು ಬಂದ್ಬಿಟ್ಟು 3,40,000 ಕೊಟ್ಟು ಮಾಡ್ತಿದ್ವಿ. ಒಂದು 3 ಲಕ್ಷ ಮಾಡ್ಕೊಡ್ತೀವಿ. 2018 ಮಾಡಲು 4,60,000 ಕೊಟ್ಟು ಮಾಡ್ತಿದ್ವಿ. ಒಂದು 4,30,000 ಮಾಡ್ಕೊಡ್ತೀವಿ. 2016 ಮಾಡಲು ETS ಇದು GD ಇದನ್ನು ಒಂದು 5,20,000 ಕೊಟ್ಟು ಮಾಡ್ತಿದ್ವಿ. ಒಂದು 4,90,000 ಮಾಡ್ಕೊಡ್ತಾ ಇದು ಟೆಂಪೋ ಟ್ರಾವೆಲರ್ ಅಂತ ಹೇಳ್ತೀವಿ. ಸೊ ಈ ಗಾಡಿ ತುಂಬಾ ಚೆನ್ನಾಗಿದೆ, ಸಾಕಷ್ಟು ಜನ ಎಲ್ಲ ಕಮೆಂಟ್ ಎಲ್ಲ ಮಾಡ್ತಾರೆ. ಸೊ ಇದು ಎಷ್ಟು ಸೀಟಿಂಗ್ ಬರುತ್ತೆ ಸರ್? ಸೊ ಇದು 12+1 ಓಕೆ 2019 ಮಾಡಲು TT ಸಿಂಗಲ್ ಓನರ್. ಸೊ 2018 ಮಾಡ್ಲಿದ್ದು ಒಂದು 5,80,000 ಕೊಟ್ಟು ಮಾಡ್ತೀವಿ. ಒಂದು 5.5 ಮಾಡ್ಕೊಡ್ತೀವಿ. 2020 ಮಾಡ್ಲಿದ್ದು 1,10,000 ರನ್ ಆಗಿದೆ. ಡೀಸೆಲ್ ವರ್ಷನ್ ಇತ್ತು. ಓಕೆ ಈ ಗಾಡಿ 7,50,000 ಕೊಟ್ಟು ಮಾಡ್ತಿದ್ವಿ. ಒಂದು 7,20,000 ಮಾಡ್ಕೊಡ್ತೀವಿ. 4,30,000 ಕೊಟ್ಟು ಮಾಡ್ತಿದ್ವಿ. ಒಂದು 4 ಲಕ್ಷ ಮಾಡ್ಕೊಡ್ತೀವಿ. ಎಲ್ಲಾ ಗಾಡಿಗಳು ನಿಮ್ಗೆ ಕಡಿಮೆ ಓಡಿರೋ ಕಾರ್ಸ್, ಆಲ್ಮೋಸ್ಟ್ 1 ಲಕ್ಷ ಒಳಗಡೆನೆ ಕಡಿಮೆ ಓಡಿರೋ ಕಾರು ಅಂಡ್ ಲೋನ್ ಕೂಡ ಮಾಡ್ಕೊಡ್ತಾರೆ ನಿಮ್ಗೆ. ಅಂಡ್ ಅದೇ ಕರ್ನಾಟಕ ಎಲ್ಲಿದ್ರು ಲೋನ್ ಮಾಡ್ತೀವಿ. ಎಲ್ಲಿದ್ರು ಲೋನ್ ಮಾಡ್ಕೊಡ್ತೀರಾ. ಅಂಡ್ ಇತಿಹಾಸ ಹುಡ್ಕೋರ್ಗೆ ಈ ಸಲ ಬಂದ್ಬಿಟ್ಟು ನಿಮ್ಗೆ 8 ವೆಹಿಕಲ್ಸ್ ರೆಡಿ ಆಗಿದೆ ಸೇಲ್ಗೆ. ಈ ಕಾರ್ದು ಡೀಟೇಲ್ಸ್ ಹೇಳಿ. 2020 ಮಾಡಿದ್ದು CNG ಪೆಟ್ರೋಲ್ ಎರ್ಟಿಗಾ ಇದು. ಓಕೆ ಸೊ ಇದು ಒಂದು 9,50,000 ಕೊಟ್ಟು ಮಾಡ್ತಿದ್ವಿ. ಒಂದು 9,20,000 ಮಾಡ್ಕೊಡ್ತೀವಿ. ಅಂಡ್ ವಸ್ತು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಕನ್ನಡ ಚಾನಲ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು MMD ಕಾರ್ಸ್ ಹತ್ರ ಇದೀವಿ. ಸೊ ಈ ಸಲ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಕಾರ್ಸ್ ಎಲ್ಲ ಕಂಪ್ಲೀಟ್ ಆಗಿರೋ ಸ್ಟಾಕ್ ಇದೆ. ಸೊ ಈ ಶೋರೂಮ್ ಅಲ್ಲಿ ಯಾವಾಗಲೇ ಬಂದ್ರೆ ನಿಮ್ಗೆ 70 to 80 ವೆಹಿಕಲ್ಸ್ 100 ವೆಹಿಕಲ್ಸ್ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಸಿಗುತ್ತೆ. ಲೋ ಬಡ್ಜೆಟ್ ಹುಡ್ಕೋರ್ಗೆ ಲೋ ಬಡ್ಜೆಟ್ ಅಲ್ಲೂ ಸಿಗುತ್ತೆ, ಹೈ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ಹೈ ಬಡ್ಜೆಟ್ ಅಲ್ಲೂ ಸಿಗುತ್ತೆ. ಪ್ರೀಮಿಯಂ ಕಾರ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಅಂಡ್ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಡೀಟೇಲ್ಸ್ ಹೇಳಕ್ಕೆಲ್ಲ ನಮ್ಮ ಹತ್ರ ಇವಾಗ ಸರ್ ರೆಡಿ ಇದಾರೆ. ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್. ಥ್ಯಾಂಕ್ ಯು ಸರ್. ಇವಾಗ MMD ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? ನಮ್ಮ ಹತ್ರ ಇವಾಗ 80 ಇಂದ 90 ಗಾಡಿ ಸ್ಟಾಕ್ ಇದೆ. ಓಕೆ ಅಂಡ್ ಸರ್ ಇವಾಗ ಉಗಾದಿ ಹಬ್ಬ ಹತ್ರ ಬರ್ತೈತಿ ಇನ್ನೇನು. ಅಂಡ್ ಉಗಾದಿ ಹಬ್ಬದ ಪ್ರಯುಕ್ತ ಏನೆಲ್ಲ ಆಫರ್ಸ್ ಕೊಡ್ತಾ ಇದ್ರಾ? ಈ ಸತಿ ಆಫರ್ ಏನಿಲ್ಲ, ಪ್ರೈಸ್ ಅಲ್ಲೇ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಪ್ರೈಸ್ ಅಲ್ಲೇ ಆಲ್ಮೋಸ್ಟ್ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ. ಅಂಡ್ ಇವಾಗ ಟೊಯೋಟಾ ಇಟಿಯೋಸ್ ಗಳು ಗಾಡಿ ಎಷ್ಟಿದೆ ಸರ್? ನಮ್ಮ ಹತ್ರ ಟೊಯೋಟಾ ಇಟಿಯೋಸ್ ಬಂದ್ಬಿಟ್ಟು 7 ಗಾಡಿ ಇದೆ. ಓಕೆ ರೀಡ್ಸ್ ಬಂದ್ಬಿಟ್ಟು ಒಂದಿದೆ. ಓಕೆ ಎಕ್ಸ್ಟೆಂಡ್ ಬಂದ್ಬಿಟ್ಟು ನಮ್ಮ ಹತ್ರ ಒಂದು 15 ಗಾಡಿ ಇದೆ. 15 ಗಾಡಿ ಎಕ್ಸ್ಟೆಂಡ್ ಇದೆ. ಲಾಂಗ್ ಡಿಕ್ಕಿ ಸರ್? ಲಾಂಗ್ ಡಿಕ್ಕಿ ನಮ್ಮ ಹತ್ರ ಒಂದು 20 ಗಾಡಿ ಇದೆ. ಶಾರ್ಟ್ ಡಿಕ್ಕಿ ಸರ್? ಶಾರ್ಟ್ ಡಿಕ್ಕಿ ಒಂದು 10 ಇದೆ. ಆಪಲ್ ಶೇಪ್ 2 ಇದೆ. ಓಕೆ ಎರ್ಟಿಗಾ ಗಾಡಿ CNG ಪೆಟ್ರೋಲ್ 7 ಗಾಡಿ ಇದೆ. ಓಕೆ ಟೂರೇಸ್ ಅಲ್ಲಿ CNG ಪೆಟ್ರೋಲ್ ಒಂದಿದೆ. ಟೂರೇಸ್ ಅಲ್ಲಿ CNG ಪೆಟ್ರೋಲ್ ಒಂದಿದೆ. ಅಂಡ್ ಅದೇ ತರ ಒಂದು TT ವೆಹಿಕಲ್ ಇದೆ. TTನೂ ಇದೆ. ಅಂಡ್ ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಕಾರ್ ಎಕ್ಸ್ಚೇಂಜ್ ಇದೆ ಅಂಡ್ ಬೈ ಸೇಲ್ ತಗೊಂಡ್ರೆ ಎಕ್ಸ್ಚೇಂಜ್ ಇದೆ. ನಮ್ಮ ಹತ್ರ ಎಕ್ಸ್ಚೇಂಜ್ ಇದೆ. ಯಾವ್ದಾದ್ರು ಇಂಡಿಕಾ ಇದೆ ಸೇಲ್ ಮಾಡಿ ನಮ್ಮ ಹತ್ರ ತಗೋಬಹುದು. ಇಲ್ಲ ಅವ್ರದ್ದು ಯಾವ್ದಾದ್ರು ಗಾಡಿಗಳು ಸೇಲ್ ಗಿಲ್ ಮಾಡಿದ್ರೆ ತಗೋಬಹುದು. ಓಕೆ ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸೊ ಇದು 2017 ಮಾಡಲು Honda Accent ಒಂದು 3,90,000 ಕೊಟ್ಟು ಮಾಡ್ತಿದೀವಿ. ಒಂದು 3,60,000 ಮಾಡ್ಕೊಡ್ತೀವಿ. 360ಗೆ ಫೈನಲ್? ಹೌದು. ಓಕೆ ಅಂಡ್ ಇಲ್ಲೊಂದು ಟೊಯೋಟಾ ಇಟಿಯೋಸ್ ಇದೆ. GD ಪೆಟ್ರೋಲ್ ಇದು? ಡೀಸೆಲ್ GD. ಈ ಕಾರ್ ಎಷ್ಟು ಮಾಡಲಿ GD ಇದು. ಓಕೆ ಸೊ ಇದು ಬಂದ್ಬಿಟ್ಟು 7,50,000 ಕೊಟ್ಟು ಮಾಡ್ತಿದ್ವಿ. ಒಂದು 7,10,000 ಮಾಡ್ಕೊಡ್ತೀವಿ. 7,10,000 ಫೈನಲ್. ಅಂಡ್ ಅದೇ ತರ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ ಹೇಳಿ ಸರ್. ಸೊ ಇದು ಶಿಫ್ಟ್ ಡಿಸೈರ್ 2017 ಮಾಡಲು 4,50,000 ಕೊಟ್ಟು ಮಾಡ್ತಿದೀವಿ. ಒಂದು 4,30,000 ಮಾಡ್ಕೊಡ್ತೀವಿ. ಸೊ ರಿಡ್ಜ್ ಹುಡ್ಕೋರ್ಗೆ ರಿಡ್ಜ್ LDI. ಸೊ ಇದು 2016 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಇದು ಬಂದ್ಬಿಟ್ಟು 3,40,000 ಕೊಟ್ಟು ಮಾಡ್ತಿದ್ವಿ. ಒಂದು 3 ಲಕ್ಷ ಮಾಡ್ಕೊಡ್ತೀವಿ. ಸೊ ಇಲ್ಲೊಂದು ಇನ್ನೂ ಒಂದು ಎಕ್ಸೆಂಟ್ ಇದೆ. ಸೊ 2018 ಮಾಡಲು 4,60,000 ಕೊಟ್ಟು ಮಾಡ್ತಿದ್ವಿ. ಒಂದು 4,30,000 ಮಾಡ್ಕೊಡ್ತೀವಿ. ಸೊ ಇಲ್ಲೊಂದು ಎರ್ಟಿಗಾ ಸಾರಿ ಇದು 2016 ಮಾಡಲು ETS ಇದು GD ಇದನ್ನು ಒಂದು 5,20,000 ಕೊಟ್ಟು ಮಾಡ್ತಿದ್ವಿ. ಒಂದು 4,90,000 ಮಾಡ್ಕೊಡ್ತೀವಿ. 4,90ಗೆ ಫೈನಲ್ ಮಾಡಿ ಕೊಡ್ತೀರಾ. ಅಂಡ್ ಅದೇ ತರ ಇಲ್ಲೊಂದು ಲಾಂಗ್ ಶಾರ್ಟ್ ಡಿಕ್ಕಿ ವೆಹಿಕಲ್ ಇದೆ. ಸೊ 2018 ಮಾಡ್ಲಿದ್ದು ಒಂದು 5,80,000 ಕೊಟ್ಟು ಮಾಡ್ತೀವಿ. ಒಂದು 5.5 ಮಾಡ್ಕೊಡ್ತೀವಿ. 5.5ಗೆ ಫೈನಲ್ ಮಾಡ್ಕೊಡ್ತೀವಿ. ಅಂಡ್ 20 ಮಾಡಲು ಗಾಡಿ LDI ಸಿಂಗಲ್ ಓನರ್ ಗಾಡಿ. ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಎಷ್ಟು ರನ್ ಆಗಿದೆ? ಸೊ 2020 ಮಾಡ್ಲಿದ್ದು 1,10,000 ರನ್ ಆಗಿದೆ. ಡೀಸೆಲ್ ವರ್ಷನ್ ಇತ್ತು. ಓಕೆ ಈ ಗಾಡಿ 7,50,000 ಕೊಟ್ಟು ಮಾಡ್ತಿದ್ವಿ. ಒಂದು 7,20,000 ಮಾಡ್ಕೊಡ್ತೀವಿ. 7,20,000ಕ್ಕೆ ಫೈನಲ್ ಮಾಡಿ ಕೊಡ್ತೀರಾ. ಓಕೆ ಸೊ ನೋಡ್ತಾ ಇರ್ಬೋದು 7,20,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಅಂಡ್ ಅದೇ ತರ ಇನ್ನೊಂದು ಇಟಿಯೋಸ್ ಇದೆ. ಸೊ 2019 ಮಾಡಲು GD ಇದು. ಓಕೆ ಸೊ 7,50,000 ಕೊಟ್ಟು ಮಾಡ್ತಿದ್ದಕ್ಕೆ ಒಂದು 7,20,000 ಮಾಡ್ಕೊಡ್ತೀವಿ. ಓಕೆ ಅಂಡ್ ಅದೇ ತರ ಇಲ್ಲೊಂದು ಇದು Honda Accent ಅದು 2018 ಮಾಡಲು. ಇದಕ್ಕೋಸ್ಕರ 4,60,000 ಕೊಟ್ಟು ಬಿಟ್ಟು 4,30,000 ಮಾಡ್ಕೊಡ್ತೀವಿ. ಇನ್ನೂ ಒಂದು ವೆಹಿಕಲ್ ಇದೆ ಹೇಳಿ ಸರ್. ಸೊ ಇದು 2017 ಮಾಡಲು
ಸೆಕೆಂಡ್ ಓನರ್ ಆಗಿದೆ. ಒಂದು 4,30,000 ಕೊಟ್ಟು ಮಾಡ್ತೀವಿ, ಒಂದು 4 ಲಕ್ಷ ಮಾಡ್ಕೊಡ್ತೀವಿ. ಸೊ ಇಲ್ಲಿ ಇನ್ನೂ ಒಂದು ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ ಸರ್ 2017 ಮಾಡ್ಲು 4,50,000 ಕೊಟ್ಟು ಮಾಡ್ತೀವಿ ಸಿಂಗಲ್ ಓನರ್. ಒಂದು 4,25 ಮಾಡ್ಕೊಡ್ತೀವಿ, ಒಂದು 3 ಲಕ್ಷ ಲೋನ್ ಆಗುತ್ತೆ. ಈ ಗಾಡಿಗೆ 3 ಲಕ್ಷ ಗಂಟೆ 3 ಲಕ್ಷ ಲೋನ್ ಆಗುತ್ತೆ. ಅಂಡ್ ಇಲ್ಲೊಂದು ಶಾರ್ಟ್ ಡಿಕ್ಕಿ ವೆಹಿಕಲ್. ಸೊ ಇದು 2018 ಮಾಡ್ಲು 5,80,000 ಕೊಟ್ಟು ಮಾಡ್ತಿದ್ವಿ, ಒಂದು 5.5 ಮಾಡ್ಕೊಡ್ತೀವಿ. ಇದಕ್ಕೆ 3.5 4 ಲಕ್ಷ ಲೋನ್ ಆಗುತ್ತೆ. ಅಂಡ್ ಈ ಗಾಡಿಗೆ 3.5 ಇಂದ 4 ಲಕ್ಷ ಗಂಟೆ ಲೋನ್ ಆಗುತ್ತೆ ನೋಡ್ತಾ ಇರ್ಬೋದು. ಅಂಡ್ ಇಲ್ಲೊಂದು ವೆಹಿಕಲ್ ಇದೆ ಲಾಂಗ್ ಡಿಕ್ಕಿ ವೆಹಿಕಲ್ ಹೇಳಿ ಸೊ ಇದು 2017 ಮಾಡ್ಲು 3 ಓನರ್ ಆಗಿದೆ. ಓಕೆ. ಒಂದು 4,30,000 ಕೊಟ್ಟು ಮಾಡ್ತಿದ್ವಿ, ಒಂದು 4 ಲಕ್ಷ ಮಾಡ್ಕೊಡ್ತೀವಿ. 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ ಈ ವೆಹಿಕಲ್. ಅಂಡ್ ಇಲ್ಲೊಂದು ಎಕ್ಸೆಂಟ್ ಇದೆ ಹೇಳಿ ಸರ್. ಸೊ ಇದು Honda Accent ಓಕೆ. 2018 ಮಾಡ್ಲು 4,60,000 ಕೊಟ್ಟು ಮಾಡ್ತಿದೀವಿ, ಒಂದು 4,30,000 ಮಾಡ್ಕೊಡ್ತೀವಿ. ಇದು ಪ್ರಿಂಟೆಡ್ 4 ವಿಂಡೋ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ. ಶೋರೂಮ್ ಇಂದಲೇ ಬಂದಿರೋದು. ಓಕೆ. ಸೊ ನಿಮ್ಗೆ 2 ಪವರ್ ವಿಂಡೋ ಬರುತ್ತೆ ಗಾಡಿಯಲ್ಲಿ. ಅಂಡ್ 0158 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಅಂಡ್ ಇದೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ. ಸೊ 2017 ಮಾಡ್ಲದ್ದು 4,50,000 ಕೊಟ್ಟು ಮಾಡ್ತೀವಿ, ಒಂದು 4,25 ಮಾಡ್ಕೊಡ್ತೀವಿ. 4,25,000ಕ್ಕೆ ಫೈನಲ್ ಮಾಡಿ ಕೊಡ್ತೀರಾ. ಅಂಡ್ ಅದೇ ತರ ನಿಮ್ಗೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ನಿಮ್ಗೆ ಕಡಿಮೆ ಓಡಿರೋ ಕಾರ್ಸ್, ಆಲ್ಮೋಸ್ಟ್ 1 ಲಕ್ಷ ಒಳಗಡೆನೆ ಕಡಿಮೆ ಓಡಿರೋ ಕಾರು. ಅಂಡ್ ಲೋನ್ ಕೂಡ ಮಾಡ್ಕೊಡ್ತಾರೆ ನಿಮ್ಗೆ. ಅಂಡ್ ಅದೇ ಆಲ್ ತರ ಓವರ್ ಕರ್ನಾಟಕ ಎಲ್ಲಿದ್ರು ಲೋನ್ ಮಾಡ್ತೀವಿ, ಎಲ್ಲಿದ್ರು ಲೋನ್ ಮಾಡ್ಕೊಡ್ತೀರಾ. ಅಂಡ್ ಅದೇ ತರ ಟೊಯೋಟಾ ಇದು ಮಾರುತಿ ಸುಜುಕಿ ಎರ್ಟಿಗಾ ಇಟಿಯೋಸ್ ಬಂದ್ಬಿಟ್ಟು ಹತ್ತಿರ CNG ಪ್ಲಸ್ ಪೆಟ್ರೋಲ್ ನಿಮ್ಗೆ 8 ರಿಂದ 9 ವೆಹಿಕಲ್ ಇದೆ. ಸೊ ಈ ಗಾಡಿ ಸೇಲ್ ಆಗೋಗ್ತೈತೆ. ಅಂಡ್ ಇಲ್ಲಿ ನಾನು ಲೈವ್ ಆಗಿ 2 ಗಾಡಿ ತೋರಿಸ್ತಾ ಇದೀನಿ. ಸೊ ಇನ್ನು 6 ವೆಹಿಕಲ್ಸ್ ನಿಮ್ಗೆ ಯಾರ್ಡ್ ಅಲ್ಲಿ ಇದೆ. ಅಂಡ್ ಇಟಿಯೋಸ್ ಹುಡ್ಕೋರ್ಗೆ ಈ ಸಲ ಬಂದ್ಬಿಟ್ಟು ನಿಮ್ಗೆ 8 ವೆಹಿಕಲ್ಸ್ ರೆಡಿ ಆಗಿದೆ ಸೇಲ್ಗೆ. ಈ ಕಾರ್ದು ಡೀಟೇಲ್ಸ್ ಹೇಳಿ. ಸೊ 2020 ಮಾಡಿದ್ದು CNG ಪೆಟ್ರೋಲ್ ಎರ್ಟಿಗಾ ಇದು. ಓಕೆ. ಸೊ ಇದು ಒಂದು 9,50,000 ಕೊಟ್ಟು ಮಾಡ್ತಿದೀವಿ, ಒಂದು 9,20,000 ಮಾಡ್ಕೊಡ್ತೀವಿ. ಓಕೆ. ಈ ಗಾಡಿ ಇದೆ ಸರ್. ಸೊ ಇದು 2020 ಮಾಡ್ಲು, ಇದು ಅಷ್ಟೇ ಎರ್ಟಿಗಾ CNG ಪೆಟ್ರೋಲ್ ಶೋರೂಮ್ ಫಿಟೆಡ್ ಇರುತ್ತೆ CNG ಇದು. ಓಕೆ. 9,50,000 ಕೊಟ್ಟು ಮಾಡ್ತಿದ್ವಿ, 9,30,000 ಮಾಡ್ಕೊಡ್ತೀವಿ. ಸರ್ ಇದು ಎಲ್ಲಾ ಗಾಡಿಗಳಿಗೂ ಶೋರೂಮ್ ಫಿಟ್ಟೆಡ್. ಶೋರೂಮ್ ಫಿಟೆಡ್ CNG ಇವೆಲ್ಲ. ಸರ್ ಇವಾಗ CNG ವೆಹಿಕಲ್ಸ್ ಗೆ ಎಷ್ಟು ಮೈಲೇಜ್ ಬರುತ್ತೆ ಸರ್? ಸೊ CNG ಪೆಟ್ರೋಲ್ ನಿಮ್ಗೆ ಒಂದು 22-20 ಆ ಲೆಂದಲ್ಲಿ ಬರುತ್ತೆ. CNG ಪೆಟ್ರೋಲ್ ಕಡಿಮೆ. ಸರ್ ಇವಾಗ ಒಂದು ಎರ್ಟಿಗಾ CNG ಗೆ ಎಷ್ಟು ಲೋನ್ ಆಗ್ಬೋದು ಸರ್? ಒಂದು 80% ಸರ್ ಲೋನ್ ನಿಮಗೆ ಇದಕ್ಕೆ 9,50,000 ಕೊಟ್ಟು ಮಾಡ್ತಿದ್ವಿ, ಒಂದು 7 ಲಕ್ಷದಿಂದ 7.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಲೋನ್ ಆಗುತ್ತೆ. ಲೋನ್ ಮಾಡ್ಕೊಡ್ತೀವಿ. ಓಕೆ. ಆಲ್ಮೋಸ್ಟ್ ನಿಮ್ಗೆ 75% ಲೋನ್ ಲೋನ್ ಆಗುತ್ತೆ. ಮಾಡ್ಕೊಡ್ತೀವಿ. 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ಮಿಕ್ಕಿದ್ದು ಮಿಕ್ಕಿದ್ದು ಲೋನ್ loan ಮಾಡ್ಕೊಡ್ತೀವಿ. ಅಲ್ಲಿ ಮಾಡ್ಕೊಡ್ತೀರಾ. ಸೊ ನಿಮ್ಗೆ ಇಲ್ಲೊಂದು ಫೋರ್ಸ್ ಟ್ರಾವೆಲರ್ ಇದೆ ನೋಡ್ತಾ ಇರ್ಬೋದು, ಟೆಂಪೋ ಟ್ರಾವೆಲರ್ ಅಂತ ಹೇಳ್ತೀವಿ. ಸೊ ಈ ಗಾಡಿ ತುಂಬಾ ಚೆನ್ನಾಗಿದೆ, ಸಾಕಷ್ಟು ಜನ ಎಲ್ಲ ಕಮೆಂಟ್ ಎಲ್ಲ ಮಾಡ್ತಾರೆ. ಸೊ ಇದು ಎಷ್ಟು ಸೀಟಿಂಗ್ ಬರುತ್ತೆ ಸೊ ಸರ್? ಇದು 12+1 ಓಕೆ. 2019 ಮಾಡ್ಲು TT ಸಿಂಗಲ್ ಓನರ್. 19 ಮಾಡಲು ಸಿಂಗಲ್ ಓನರ್. ಹೌದು. ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಈ TT? ಸೊ ಇದು 1,03,000 ಕಿಲೋಮೀಟರ್ ರನ್ ಆಗಿದೆ. ಸರ್ ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? ಸೊ ಇದಕ್ಕೆ ಒಂದು 15 ಲಕ್ಷ ಕೊಟ್ಟು ಮಾಡ್ತಿದ್ವಿ, ಓಕೆ. ಲಾಸ್ಟ್ ಒಂದು 14,50,000 ಮಾಡ್ಕೊಡ್ತೀವಿ. ಓಕೆ. 10 ರಿಂದ 11 ಲಕ್ಷ ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಈ ಗಾಡಿಗೆ. ಹೌದು.